ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನೀವು ಲಾಸ್ಟ್ ವಿಡಿಯೋ ಹಾಕಿದಾಗ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಮಾರ್ಟಿನ್ ಹಾಗೂ ಕೆ ಡಿ ಸಿನಿಮಾ ಬಗ್ಗೆ ಅಪ್ಡೇಟ್ ಮಾಡಿ ಅಂತ. ನಾನು ಆದಷ್ಟು ಪ್ರಯತ್ನ ಮಾಡಿ ಒಂದು ಅಪ್ಡೇಟ್ ತಂದಿದ್ದೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೇ ಅಪ್ಡೇಟು, ಬಟ್ ಕೆಲವೊಂದು ಇನ್ನೊಂದು ಅಪ್ಡೇಟ್ ತಂದಿದ್ದೀನಿ. ಧ್ರುವ ಸರ್ಜಾ ಫ್ಯಾನ್ಸು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾರ್ಟಿನ್ ಸಿನಿಮಾ ಬಂದ್ಬಿಟ್ಟು ಧ್ರುವ ಸರ್ಜಾ ಅವರ 5ನೇ ಸಿನಿಮಾ. ಈ ಮಾರ್ಟಿನ್ ಸಿನಿಮಾ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ. ಟೋಟಲ್ 5 ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗ್ತಿದೆ. ಮಾರ್ಟಿನ್ ಸಿನಿಮಾ ಡೈರೆಕ್ಟರ್ ಬಂದ್ಬಿಟ್ಟು AP ಅರ್ಜುನ್. ಫಸ್ಟ್ ಫಿಲಿಮ್ ಡೈರೆಕ್ಷನ್ ಮಾಡಿದ್ರಲ್ಲ ಅದ್ದೂರಿ ಸಿನಿಮಾ, ಅದೇ ಡೈರೆಕ್ಟ್ರು AP ಅರ್ಜುನ್. ಪ್ರೊಡ್ಯೂಸರ್ ಬಂದ್ಬಿಟ್ಟು ಉದಯ್ K ಮೆಹ್ತಾ. ಕೃಷ್ಣ ಲವ್ ಸ್ಟೋರಿ ಬಚ್ಚನ್ ಸಿನಿಮಾ ಪ್ರೊಡ್ಯೂಸ್ ಮಾಡೋರಲ್ಲ ಅವರು. ಇನ್ನು ಕ್ಯಾಸ್ಟಿಗೆ ಬಂದರೆ ವೈಭವಿ, ಅನ್ವೇಷಿ ಜೈನು, ಸುಕೃತ ವಾಗ್ಲೆ, ಅಚ್ಯುತ್ ಕುಮಾರು, ನಿಖಿತಿನ್ ಧೀರ್ ಅವರು ಕ್ಯಾಸ್ಟಿಂಗಲ್ಲಿದ್ದಾರೆ. ಹಾಗೆ DOP ಬಂದ್ಬಿಟ್ಟು ಸತ್ಯ ಹೆಗ್ಡೆ, ಎಡಿಟರ್ ಬಂದ್ಬಿಟ್ಟು KM ಪ್ರಕಾಶ್, ಮ್ಯೂಸಿಕ್ಕು BGM ಬಂದ್ಬಿಟ್ಟು ರವಿ ಬರ್ಸೂರು, ಸಾಂಗ್ಸ್ ಬಂದ್ಬಿಟ್ಟು ಮನೀಶ್ ಶರ್ಮಾ. ಸೊ ಮಾರ್ಟಿನ್ ಸಿನಿಮಾದ ಅಪ್ಡೇಟ್ ಏನಂದರೆ, ಆನ್ಲೈನಲ್ಲಿ ವೋಟಿಂಗ್ ಕಂಡಕ್ಟ್ ಮಾಡಿದ್ರು. ಲವ್ ಸಾಂಗ್ ಬೇಕಾ, ಟ್ರೈಲರ್ ಬೇಕಾ, ಇಂಟ್ರೊಡಕ್ಷನ್ ಸಾಂಗ್ ಬೇಕಾ, ಥಿಯೇಟ್ರಿಕಲ್ ಟ್ರೈಲರ್ ಬೇಕಾ ಅಂತ ಹೇಳ್ಬಿಟ್ಟು 6.2 M ವೋಟಿಂಗ್ ಆಗಿರೋದು ಟ್ರೈಲರ್ಗೋಸ್ಕರ. ಈಗ ಟ್ರೈಲರ್ ಬಂದ್ಬಿಟ್ಟು ಆಗಸ್ಟ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ತಿದೆ. ಆಗಸ್ಟ್ 16 ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಫಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ. ಅಕ್ಟೋಬರ್ 11 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ಇಂಡಸ್ಟ್ರಿ ಹಿಟ್ ಆಗಲಿ. ನೆಕ್ಸ್ಟ್ ಬಂದ್ಬಿಟ್ಟು KD ದಿ ಡೆವಿಲ್ ಸಿನಿಮಾ ಬಗ್ಗೆ ಅಪ್ಡೇಟ್ ಇದೆ. ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ದಿ ಶೋಮ್ಯಾನ್ ಪ್ರೇಮ್ಸ್ ಅವರು, ಗೊತ್ತಲ್ಲ, ಜೋಗಯ್ಯ ವಿಲನ್ನು, ಏಕಲವ್ಯ. ನೆಕ್ಸ್ಟು ಪ್ರೊಡ್ಯೂಸ್ ಮಾಡ್ತಿರೋದು KVN ಪ್ರೊಡಕ್ಷನ್ಸು. ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ವಿಲಿಯಂ ಡೇವಿಡ್ಡು, ವಿಕ್ರಾಂತ್ ರೋಣ ಮಾಡಿದ್ರಲ್ಲ. ಮ್ಯೂಸಿಕ್ ಬಂದ್ಬಿಟ್ಟು ಅರ್ಜುನ್ ಜನ್ಯ. ಈ ಸಿನಿಮಾ ಸ್ಟಾರ್ಟ್ ಆಗಿ ಆಗಲೇ 1.5 ವರ್ಷ ಆಗ್ತಾ ಬಂತು. ಸೊ ಆಲ್ರೆಡಿ ಒಂದು ಟೀಸರ್ ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ದೊಡ್ಡ ತಾರಾಂಗಣ ಇದೆ, ಸ್ಟಾರ್ ಕ್ಯಾಸ್ಟು ಸಿಕ್ಕಾಪಟ್ಟೆ ಇದೆ. ಈಗ ಸ್ಪೆಷಲ್ ಏನಪ್ಪ ಅಂದರೆ, ಈ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ತು, ರವಿಚಂದ್ರನ್, ರಮೇಶ್ ಅರವಿಂದ್ ಇಂಥ ದೊಡ್ಡ ಆ್ಯಕ್ಟರ್ಸು ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಗಿಬಿಟ್ಟು ರೇಷ್ಮಾ ನಾನಾಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ KD ಸಿನಿಮಾ ಬಗ್ಗೆ ನಿಮ್ಗೊಂದು ಅಪ್ಡೇಟ್ ಇರುತ್ತೆ. ಏನು ಅಂದರೆ, ಟ್ರೈಲರ್ ಬಂದ್ಬಿಟ್ಟು ಐಫಾ ಉತ್ಸವ 2024 ಅಬುದಾಬಿಯಲ್ಲಿ ನಡೀತಿದೆ. ಅಲ್ಲಿ ಸ್ಪೆಷಲ್ ಲಾಂಚ್ ಆಗ್ತಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಟ್ರೈಲರ್ ಲಾಂಚ್ ಆಗ್ತಿದೆ. ಇನ್ನು ನಮಗೆ ಬಂದಿರೋಂತಹ ಮಾಹಿತಿ ಪ್ರಕಾರ ಸಿನಿಮಾ ಬಂದ್ಬಿಟ್ಟು ಕ್ರಿಸ್ಮಸ್ಗೆ, ಡಿಸೆಂಬರ್ 25 ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಿದೆ. ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡಲ್ಲಿ. ಟೋಟಲಾಗಿ ನಮ್ಮ ಪ್ರೇಮ್ಸ್ ಅಣ್ಣ ಏನು ಮಾಡಿದಾರೋ ಗೊತ್ತಿಲ್ಲ. ಒಂದು ಹೋಪ್ ಅಂತೂ ಇದೆ. ಯಾಕಂದರೆ ಈಗ ಅಕ್ಟೋಬರ್ 11 ಮಾರ್ಟಿನ್ ಬರ್ತಿದೆ. ಅದು ಒಂದು ಹ್ಯೂಜ್ ಹಿಟ್ ಆಗುತ್ತೆ. ಯಾಕಂದರೆ ಮಾರ್ಟಿನ್ ಸಿನಿಮಾ ಹ್ಯೂಜ್ ಬಜೆಟಲ್ಲಿ ನಿರ್ಮಾಣವಾಗಿದೆ. ಅದು ನನಗನ್ಸಿರೋ ಪ್ರಕಾರ, ನಾನು ನೋಡಿದ ಪ್ರಕಾರ ತುಂಬ ಲಾರ್ಜ್ ಸ್ಕೇಲಲ್ಲಿದೆ. ಒಳ್ಳೆ ರಿಚ್ನೆಸ್ಸು ತುಂಬ ಇದೆ ಮಾರ್ಟಿನ್ ಸಿನಿಮಾಗೆ. ಸೊ ಅದಂತೂ ಬ್ಲ್ಯಾಕ್ ಬಸ್ಟ್ ಆಗೋದಂತೂ ಖಂಡಿತ. ಇನ್ನು KD ಸಿನಿಮಾ ಬಂದ್ಬಿಟ್ಟು ಪ್ರೇಮ್ ಅವರು ಲಾಂಗ್ ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಅವ್ರ ಕೈಗೆ. ಸೊ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಸಿನಿಮಾ ರಿಲೀಸ್ ಆಗಿ ಇಂಡಸ್ಟ್ರಿ ಹಿಟ್ ಆಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.